ಇನ್ನು ಶೋಭಾ ಕರಂದ್ಲಾಜೆ ವಿರುದ್ಧ ಮತ್ತೆ ಗೋ ಬ್ಯಾಕ್ ಘೋಷಣೆ ಕೇಳಿ ಬಂದಿದೆ. ಚಿಕ್ಕಮಗಳೂರು ಬಿಜೆಪಿ ಕಚೇರಿಯಲ್ಲಿ ಗೋ ಬ್ಯಾಕ್ ಘೋಷಣೆ ಕೇಳಿ ಬಂದಿದೆ. ಈ ಬಾರಿ ಕರಂದ್ಲಾಜೆಗೆ ಟಿಕೆಟ್ ಕೊಡಬಾರದು ಅಂತ ಕಾರ್ಯಕರ್ತರೇ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಚಿಕ್ಕಮಗಳೂರಲ್ಲಿ ಈಗಾಗಲೇ 5 MLA ಸ್ಥಾನ ಕಳ್ಕೊಂಡ್ವಿ. ಉಡುಪಿಯಲ್ಲಿ 5 ಶಾಸಕರಿದ್ದು ಚಿಕ್ಕಮಗಳೂರಲ್ಲಿ ಯಾರೂ ಇಲ್ಲ. ಚಿಕ್ಕಮಗಳೂರಿನವರಿಗೆ ಟಿಕೆಟ್ ಕೊಡಿ, ಕರಂದ್ಲಾಜೆಗೆ ಈ ಬಾರಿ ಟಿಕೆಟ್ ಬೇಡ ಅಂತ ಚುನಾವಣಾ ಉಸ್ತುವಾರಿ ಸಂಚಾಲಕ ಭಾನುಪ್ರಕಾಶ್ಗೆ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಘೋಷಣೆಯಿಂದ ಚುನಾವಣಾ ನಿರ್ವಹಣಾ ಸಮಿತಿ ಸಭೆ ಕೂಡ ರದ್ದಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಗಣಪತಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ಒಂದಷ್ಟು ಕ್ಷೇತ್ರಗಳು ಬಿಜೆಪಿಯಲ್ಲಿ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸೊ ಈಗ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ, ಶೋಭಾ ಕರಂದ್ಲಾಜೆ ಅವರಿಗೆ ಕಾರ್ಯಕರ್ತರದ್ದೇ ತೀವ್ರ ಆಕ್ರೋಶ, ಏನಾಗಬಹುದು ಅನ್ಸುತ್ತೆ? ಖಂಡಿತ ಕುತೂಹಲ ಇರೋದಂತೂ ಸತ್ಯ ವಿಜಯ್. ಯಾಕಂತಂದ್ರೆ ರಾಜ್ಯ ಬಿಜೆಪಿ ನಾಯಕರ ಒಂದಷ್ಟು ಆಕ್ಷೇಪಕ್ಕೂ ಹೈಕಮಾಂಡ್ ನಾಯಕರ ಒಂದಷ್ಟು ಬೆಳವಣಿಗೆ, ಅಂದ್ರೆ ಅವರ ನಿರೀಕ್ಷೆಗೂ ಸಾಕಷ್ಟು ಗೊಂದಲ ಇದೆ, ಸಾಕಷ್ಟು ವ್ಯತ್ಯಾಸ ಕೂಡ ಇರುತ್ತೆ. ಅಂದ್ರೆ ಹೈಕಮಾಂಡ್ ನಾಯಕರು ಇರುವಂತಹ 28 ಕ್ಷೇತ್ರ, ಅಂದ್ರೆ ಸರಿಸುಮಾರು ಎಲ್ಲಾ ಕ್ಷೇತ್ರದ ಸರ್ವೆ ಮಾಡಿ ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಅಭ್ಯರ್ಥಿಗಳಿರ್ಬೇಕು, ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ, ಯಾರು ಹಾಕಿದ್ರೆ ಅಲ್ಲಿ ಗೆಲ್ಬಹುದು ಅಂತ ಒಂದಷ್ಟು ರಿಪೋರ್ಟ್ಗಳನ್ನ ಈಗಾಗಲೇ ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರೆ. ಅದರ ಅನ್ವಯವಾಗಿ ಹುಬ್ಬಳ್ಳಿ, ಇದು ಚಿಕ್ಕಮಗಳೂರು ಹಾಗೂ ಉಡುಪಿ ಲೋಕಸಭಾ ಕ್ಷೇತ್ರದ ಕೂಡ ಈಗಾಗಲೇ ಶೋಭಾ ಕರಂದ್ಲಾಜೆ ಅವರ ಹೆಸರು ಅತಿ ಹೆಚ್ಚಿನ ಈ ರೀತಿಯಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಶೋಭಾ ಕರಂದ್ಲಾಜೆ ಅವರ ಪರವಾಗಿರುವಂತಹ ನಾಯಕರು ಎಷ್ಟರ ಮಟ್ಟಿಗೆ, ಜೊತೆಗೆ ಶೋಭಾ ಕರಂದ್ಲಾಜೆ ಅವರ ಬೆಂಬಲಿಗರು ಮಾತ್ರ ಶೋಭಾ ಕರಂದ್ಲಾಜೆ ಅವರ ಪರವಾಗಿದ್ದಾರೆ ಅಂತ ಒಂದಷ್ಟು ಚರ್ಚೆ ಆಗ್ತಿರುವಂತದ್ದು. ಇಡೀ ಉಡುಪಿ ಚಿಕ್ಕಮಗಳೂರು ನಾವು ಗಮನಿಸೋದಾದ್ರೆ ಎಲ್ಲೋ ಒಂದ್ ಕಡೆ ಗೋ ಬ್ಯಾಕ್ ಶೋಭಾ ಏನು ಇವತ್ತು ಅಭಿಯಾನ ನಡೀತಾ ಇದೆ, ಇದು ಹಿಂದಿನಿಂದಲೂ ಕೂಡ, ಅಂದ್ರೆ ಕಳೆದ 3-4 ತಿಂಗಳ ಹಿಂದೆ ಕೂಡ ನಡೀತಾ ಇತ್ತು. ಏನ್ ಇವತ್ತು ಟಿಕೆಟ್ ಹಂಚಿಕೆಯ ಅಂತಿಮ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಜಾಸ್ತಿ ಆಗಿರೋದು ಈಗಾಗಲೇ ಗಮನಿಸಬಹುದು. ಆದ್ರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಆಕಾಂಕ್ಷಿಗಳಿಲ್ಲ ಅನ್ನೋದು ಕೂಡ ಒಂದಷ್ಟು ಚರ್ಚೆಯಲ್ಲಿ ಇಟ್ರೆ, ಖಂಡಿತ ಕೂಡ ಆಕಾಂಕ್ಷಿಗಳಿದ್ದಾರೆ. ಸಿಟಿ ರವಿ ಅವರು ಕೂಡ ಆಕಾಂಕ್ಷಿಗಳೇ. ಈ ನಿಟ್ಟಿನಲ್ಲಿ ಪ್ರಬಲ ಆಕಾಂಕ್ಷಿಗಳು ಯಾರೆಲ್ಲ ಇದ್ದಾರೆ ಅವ್ರದ್ದೆಲ್ಲರೂ ಕೂಡ ಈಗಾಗಲೇ ಒಂದಷ್ಟು ಸರ್ವೆ ಹೈಕಮಾಂಡ್ ನಾಯಕರಲ್ಲಿರುವಂತದ್ದು. ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರ ತೀರ್ಮಾನಕ್ಕೆ ಬದ್ಧವಾಗಿರ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇದೆ. ಕೇವಲ ಕಾರ್ಯಕರ್ತರು ಬೆಂಬಲಿಗರು ವಿರೋಧ ವ್ಯಕ್ತಪಡಿಸಿದ್ರೆ ಮಾತ್ರ ಅವರು ಟಿಕೆಟ್ ಕೊಡಲ್ವಾ ಅಥವಾ ಕೊಡ್ತಾರ ಅನ್ನೋದು ಒಂದಷ್ಟು ಗೊಂದಲ ಇದೆ. ಯಾಕಂತಂದ್ರೆ ಪ್ರಹ್ಲಾದ್ ಜೋಶಿ ಅವರು ಈಗಾಗಲೇ ಹೇಳಿರುವಂತದ್ದು, ಇಲ್ಲಿರುವಂತಹ ಕೆಲವೊಂದು ಊಹಾಪೋಹಗಳೇನಿದೆ, ಅಂದ್ರೆ ಟಿಕೆಟ್ ಸಿಗಲ್ಲ, ಟಿಕೆಟ್ ಕೊಡಬಾರ್ದು, ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾರ ಅಥವಾ ಗೆಲ್ಲುವಂತ ಕ್ಯಾಂಡಿಡೇಟ್ಗೆ ಪ್ರಾಧಾನ್ಯತೆ ಕೊಡ್ತಾರ ಅನ್ನೋದು ಕೂಡ ಒಂದಷ್ಟು ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿರುವಂತದ್ದು. ಏನೇ ಆದ್ರೂ ಇವತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆಗೆ ಒಂದಷ್ಟು ನಾಯಕರು, ಒಂದಷ್ಟು ಕಾರ್ಯಕರ್ತರು ವಿರೋಧ ಪಡಿಸಿದಂತೂ ಸತ್ಯ. ಮುಂದಿನ ದಿನಗಳಲ್ಲಿ ಇದನ್ನ ಮನಗಂಡು ಹೈಕಮಾಂಡ್ ನಾಯಕರು ಏನಾದ್ರೂ ಕೂಡ ಟಿಕೆಟ್ ಕೊಡದೇ ಇರಬಹುದಾ ಅನ್ನೋದು ಒಂದಷ್ಟು ಕುತೂಹಲ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.